ಬನ್ನಿ 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 ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಜಾದೂ ಕಿ ಚಪ್ಪಿ. ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಇವರು ಶೇರಿಕಾರ್ ಅಂತ ಗುಲ್ಬರ್ಗಾದವರು. ಓಕೆ. ನಾವು ಕೂಡ ಆಗ ಈ ಸಿನಿಮಾದಲ್ಲಿ ಕಳೆದೋಗ್ತಾರಲ್ಲ ಫಸ್ಟ್ ರೀಲಲ್ಲಿ, ಲಾಸ್ಟ್ ರೀಲಲ್ಲಿ ಸಿಗ್ತಾರೆ. ಅದ್ರಲ್ಲಿ ಒಬ್ಬ ಕಳ್ಳ ಆಗಿರ್ತಾನೆ. ಹೌದು. ಅವನು ಇನ್ಸ್ಪೆಕ್ಟರ್ ಆಗಿರ್ತಾನೆ. ಹೌದು. ಸೊ ನಾನು ಕಳ್ಳ, ಅವನು ಇನ್ಸ್ಪೆಕ್ಟರ್. ಕವಿತೆಗಳು ಬರೆಯೋದಂದರೆ ಬಾತ್ರೂಮ್ ಇರಲಿ, ಟಾಯ್ಲೆಟ್ ಇರಲಿ, ಯಾಕಂದರೆ ಒಂದೊಂದು ಫ್ಲೋರಿಗೆ 10 ಬಾತ್ರೂಮ್ಗಳು, ಒಂದೇ ಒಂದು ಟ್ಯಾಪ್ ಬಿಸಿನೀರು ಬರೋದು, ಅಲ್ಲಿ ಕ್ಯೂ ಇರೋದು. ಟೆಸ್ಟ್ ಎಕ್ಸಾಮ್ಗಳಲ್ಲಿ ಜಯಂತ್ ಬಕೆಟ್ ತೊಗೊಂಡು ಬರೋರು, ತಣ್ಣೀರೇಕೆ ಬಿಸಿ ನೀರೇಕೆ ಮಾಡುವೆನ ಜಳಕ ಹಾಯಾಗಿ, ಈ ಥರ ಅಲ್ಲಿಂದನೇ ಶುರು ಆಗಿದೆ. ಅದು ಇನ್ನೂ ಕಂಟಿನ್ಯೂ ಆಗಿದೆ. ನಾವೆಲ್ಲ ಅದೃಷ್ಟವಂತರು, ಇವ್ರ ಜೊತೆಗೆ ನಾವು ಇನ್ನೂ ಇದ್ದೀವಿ. ಆ್ಯಂಡ್ ಐ pray Almighty God that he should be blessed with a wonderful health and wonderful long life. ಸರ್, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅವ್ರು ನೀವು, ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ನಾವು ನಮ್ಮನ್ನು ಸಿಗಾಕ್ಸ್ತಾರಲ್ಲ ಸರ್ ನೀವು. ಅಲ್ಲ, ಅಲ್ಲಿ ನೀವು ಸ್ಕ್ರೀನಲ್ಲಿ ಬಂದ್ಬಿಟ್ಟು ರಮೇಶ್ ಅವ್ರು ಕೇಳಿ ನನ್ನ ಮೇಲೆ ಹಾಕ್ಬಿಟ್ರಲ್ಲ ನೀವು. ಅದು ನೀವೇ ಹೇಳ್ಬೋದು. ಅದು ನನ್ನ ಜವಾಬ್ದಾರಿಗಿಂತಲೂ ತಮಗೆ ಹಕ್ಕಿದೆ, ಕೇಳ್ಬೋದು ಸರ್. ಅಷ್ಟೇನಾ? ಹೌದು ಸರ್. ಇದನ್ನ ಒಂದು ಕವಿತೆ ಮೂಲಕ ಹೇಳೋಣ ಅನ್ಕೊಂಡಿದ್ವಿ ನಾವು. ವಿತ್ ಯುವರ್ ಪರ್ಮಿಷನ್. ವಿತ್ ಯುವರ್ ಪರ್ಮಿಷನ್ ಸರ್. ದಯವಿಟ್ಟು. ಹಾ, ಎಸ್ ಪ್ಲೀಸ್. ಕವಿತೆ ಪ್ಲೀಸ್. ಕೇಳಿಸ್ತಾ ಇದೆಯಾ ಸರ್? ಹಾಯ್ ಜೈನ್. ಅವ್ರ ಹೆಸರು ಕವಿತಾ, ಅದಕ್ಕೆ ಕವಿತೆ ಮೂಲಕ ಹೇಳ್ತೀರಿ. ನಾನು ಅಲ್ಲೇ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಪ್ಲೀಸ್ ಶೇರ್ ಅಸ್ ಯುವರ್ ಥಾಟ್ಸ್. ಇವರು ಉತ್ತರ ಕನ್ನಡದವರು, ನಾನು ದಾವಣಗೆರೆ, ಪಕ್ಕ ಬಯಲ್ಸೀಮೆ. ನಮ್ ಭಾಷೆ ಅವ್ರ ಭಾಷೆ ಏನೋ ಒಂಚೂರು ವ್ಯತ್ಯಾಸ ಆಗುತ್ತಪ್ಪ. ವ್ಯಾಕರಣ ಏನ್ ಮಹಾಬಾದ್ಲಿ ಆಗುತ್ತೆ, ಅದೇನೋ ಇಲ್ಲಿವರೆಗೂ ಅದು ತಕರಾರು ಮುಂದಿಲ್ಲ. ಅದೇನೋ ಆ ಮತ್ತೆ ಆ, ಅದು ಇವ್ರ ಮುಂದೆ ಹೇಳ್ಬಿಡಿ. ಅಲ್ಲ ಅದಲ್ಲ, ನಮ್ ಕಡೆಗೆ ಅ ಆ ಅಂತೀವಿ ನಾವು. ಅರವಿಂದ್, ರಮೇಶ್ ಅರವಿಂದ್. ಏನದು ಆನಂದ್ ಆದ್ರೆ ಆನಂದ್. ಹೌದು. ಅ ಆ ಅಲ್ವಾ? ಹೌದೌದು. ಅ ಆ ಈ ಅನ್ಬೇಕಲ್ವಾ? ಆ ಅಂದ್ರೆ ಏನದು? ಎರಡು ಆನೆ ಆಗುತ್ತೆ. ಅ ಅಂದ್ರೆ ಅರವಿಂದ ಅಲ್ವಾ? ಅಲ್ಲಿ ಅರವಿಂದ ಅಂತೀರಾ ನೀವು? ಹಾ ಸರ್, ನಿಮ್ಮ ಕೂಡ ನಮ್ಮನ್ನ ಹೆಂಗ್ ಕರೀತಾರಮ್ಮ ಮತ್ತೆ? ಐಡೆಂಟಿಟಿ ಕ್ರೈಸ್ ಆಗೋಯ್ತಲ್ಲ ಸರ್ ಈಗ. ಅವ್ರು ಕರೆಯೋದು ಹಾಗೇನೆ, ಕಲಿಸುವಾಗ ಅದು ಕ್ಲಿಯರ್ ಆಗ್ಲಿ ಅಂತ ಅಂತ ಹೇಳ್ಕೊಡ್ತಾರೆ ಅಷ್ಟೇನೆ. ಬಟ್ ಅದೇನೋ ಹೇಳುವಾಗ ಮಾತ್ರ ಈಗಲೂ ಸಹ ನನಗೆ ಅಷ್ಟು ಕ್ಲಿಯರ್ ಆಗಿಲ್ಲ. ಅದು ಬೇಡ, ವಿಷಯ ಬೇಡ. ಅವರೆಷ್ಟು ಬಿಸಿ ಟೀ ಕುಡಿತಾರೆ ನಿಮ್ಗೆ ಗೊತ್ತಾ? ಹೌದು ಸರ್, ಕುದೀತಾ ಇರ್ಬೇಕಂತಲ್ಲ ಟೀ. ಅಲ್ಲ, ಬಿಸಿ ಟೀ ನನಗೆ ಬಹಳ ಇಷ್ಟ ಅಷ್ಟೇ. ಅದು ಸ್ಮಿತಾ ಮಾಡೋ ಬಿಸಿ ಟೀ ತುಂಬಾ ಇಷ್ಟ. ರೈಟ್. ಸ್ಮಿತಾ ಮತ್ತೆ ಅವರು ಮಾಡಿಸಿದ ಜೋಡಿ. ಯಾಕಂದ್ರೆ ಇವರು ನಂಬ್ಕೊಂಡ್ ಬಂದಿರೋ ಏನೇನು ಜೀವನ ಮೌಲ್ಯಗಳಿದಾವಲ್ಲ, ಅವನ್ನ ಅವರು ಸಹಜವಾಗೇ ನಂಬ್ಕೊಂಡ್ ಬಂದಿರೋ ಅಂತ. ಇವ್ರು ಯಾವಾಗ್ಲೂ ರಾಜ್ಕುಮಾರ್ ಬಗ್ಗೆ ಒಂದ್ ಮಾತು ಹೇಳ್ತಿರ್ತಾರೆ, ಅಂದ್ರೆ ತಾಯಿಯ ಮಮತೆ ಮತ್ತೆ ಮಗುವಿನ ಮುಗ್ಧತೆ ಅಂತ. ಅದ್ ಎರಡೂ ಸ್ಮಿತಾನ ಹತ್ರ ಕಾಣಿಸುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಓಕೆ, ಧಾರವಾಡದ ಅನುಭವಗಳನ್ನೆಲ್ಲ ಹಂಚ್ಕೊಂಡ್ರು ನಿಮ್ಮ ಗೆಳೆಯರು. ಅಲ್ಲಿಂದ ನೀವು ಇನ್ನೊಂದು ಊರು ಶಿಫ್ಟ್ ಆಗ್ತೀರಾ. ಅದಕ್ಕೆ ನಾಂದಿಯಾಗಿ ಒಂದು ಸ್ಯಾಂಪಲ್ ಡಿಶ್ ಇಲ್ಲಿ ಬಂದಿದೆ, ಬನ್ನಿ. ವಡಾಪಾವ್ ನಿಮ್ ಫೇವ್ರೇಟ್ ಅಂತೆ ಬಾಂಬೆಲಿ ಇದ್ದಾಗ. ಹೌದೌದೌದು. ಎಸ್, ನೀವು ಬಾಂಬೆನ ವರ್ಣಿಸುವ ರೀತಿ ನಿಮ್ಮ ಕಥೆಗಳಲ್ಲಿ ನೋಡದೇ ಇರೋರು ಕೂಡ ನಗರಕ್ಕೆ ಹೋಗ್ಲೇಬೇಕು ಅಂತ ಅನಿಸ್ಬಿಡುತ್ತೆ. ಆ ತರ ಒಂದು ಯು ಡಿಸ್ಕ್ರೈಬ್ ಬಾಂಬೆ ಸೋ ಬ್ಯೂಟಿಫುಲಿ ವಿತ್ ಡೀಟೇಲ್. ಆ ಬಾಂಬೆ ಎಕ್ಸ್ಪೀರಿಯನ್ಸ್ ಮಾತಾಡೋಣ. ಈಟಿಂಗ್ ಎ ವಡಾಪಾವ್ ಹೇಳಿ. ಎಸ್ ಸರ್, ಟೆಲ್ ಅಸ್ ಅಬೌಟ್ ಬಾಂಬೆ. ನಾನೊಬ್ಬ ದೊಡ್ಡ ಮುಂಬೈ ಶೋವಿನಿಸ್ಟ್. ಮುಂಬೈ ಅಂದ್ರೆ ನನ್ನ ಪ್ರಕಾರ ಒಂದು ಯೋಗ ಶಹರ. ಅದು ನಾನು ನನ್ನ ಬರವಣಿಗೆಯಲ್ಲಿ ಬಂದಿದೆ. ನನ್ನೆಲ್ಲಾ ಕಥೆಗಳ ಬಹುಪಾಲು ಆವರಣ ಬಾಂಬೆನೇ ಇರುತ್ತೆ. ಯಾಕಂದ್ರೆ ಬಾಂಬೆ ನನ್ನನ್ನ, ಈ ಟೀ ಶರ್ಟ್ ಮೇಲ್ಗಡೆ ಪ್ರಿಂಟ್ ಇರುತ್ತೆ ಗೊತ್ತಾ, ಅದನ್ನು ನೀವು ವಾಶ್ ಮಾಡಿದಾಗ ಆ ಪ್ರಿಂಟ್ ಹಾಳಾಗಬಾರ್ದು ಅಂತ ರಿವರ್ಸ್ ಮಾಡಿ ಹೌದು ಹಾಕ್ತೀರಿ. ಕರೆಕ್ಟ್. ಆ ತರ ಬಾಂಬೆ ನಗರ ನನ್ನನ್ನು ರಿವರ್ಸ್ ಮಾಡಿ ಒಣಗಿಸಿ ಹಾಕ್ತಾರೆ. ಹೌದಾ? ಲಿಟ್ರಲಿ ರಿವರ್ಸ್ ಮೀ. ಅಂದ್ರೆ ಸೊ ಟೂರಿಸ್ಟ್ ಆಗಿ ನೋಡಿದಾಗ ಬರೀ ಧೂಳು, ಬಿಲ್ಡಿಂಗ್ಗಳು ಅವೇ ಕಾಣುತ್ತೆ. ಆದ್ರೆ ಒನ್ಸ್ ಯು ಆರ್ ಪಾರ್ಟ್ ಆಫ್ ದಟ್ ಸಿಟಿ, ಆ ನಗರದ ಒಂದು ಲಯ ಇದೆ, ಆ ನಗರಕ್ಕೆ ಒಂದು ಹಾರ್ಟ್ ಬೀಟ್ ಇದೆ, ಒಂದು ಕ್ಯಾರೆಕ್ಟರ್. ಆ ಹಾರ್ಟ್ ಬೀಟ್ ಜೊತೆಗೆ ನಿಮ್ಮ ಬೀಟ್ ಸಿಂಕ್ ಆಗ್ಬಿಟ್ರೆ
ಅದು ತುಂಬಾ ಲಿಬರೇಟಿಂಗ್ ಪ್ಲೇಸ್ ಅದು. ನಮ್ಮ ತಾಯಿ 75 ವರ್ಷ ಆದ್ಮೇಲೆ ಅಲ್ಲಿ ಬರ್ತಾ ಇದ್ರು. ಅಂದ್ರೆ ನಾನು ನನ್ನ ಬ್ಯಾಚುಲರ್ ರೂಮಲ್ಲಿ ಬಂದು ನಮಗೆ ಅಡುಗೆ ಮಾಡಿ ಹಾಕಿದ್ದಾರೆ ಅವರು. ಅವರಿಗೆ ಇಷ್ಟ ಆಗ್ತಿತ್ತು ಅವರು, ಬಿಕಾಸ್ ಶಿ ಫೆಲ್ಟ್ ದಟ್ ಇಸ್ ದ ಓನ್ಲಿ ಸಿಟಿ ವಿಚ್ ಟ್ರೀಟ್ಸ್ ವಿಮೆನ್ ಆನ್ ಪಾರ್ ಅಂತ. ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಒಂದು ಮಹಿಳೆಯನ್ನು ಗೌರವದಿಂದ ನೋಡುವಂತ, ಸಮಾನತೆಯನ್ನು ನೋಡುವಂತ ಜಾಗ. ಆಮೇಲೆ ನನ್ನ ಪ್ರಕಾರ ಯಾವುದೇ ಒಂದು ನಗರಕ್ಕೆ, ಅದು ಕಲ್ಕತ್ತಾ ಇರಲಿ ಅಥವಾ ಬಾಂಬೆ ಇರಲಿ, ಅದರದ್ದೇ ಆದ ಒಂದು ವ್ಯಕ್ತಿತ್ವ ಖಂಡಿತ ಬರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಯಾವ ನಗರದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿದೆಯೋ ಆ ನಗರದಲ್ಲಿ ಜನಗಳ ನಡುವೆ ಒಂದು ಸಂಬಂಧ ಬರುತ್ತೆ. ಓಕೆ, ಒಂದು ನಗರದ ಪ್ರಗತಿಯನ್ನು ಅಳಿಯೋದು ಅಲ್ಲಿರೋ ಲಕ್ಸುರಿ ಕಾರ್ಸ್ ಎಷ್ಟಿದೆ ಅಂತಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ದಾಗ ಅದೊಂದು ಇಮೇಜ್ ಇದೆ, ಲೋಕಲ್ ಟ್ರೈನ್ ಬಿಡ್ತಾ ಇದೆ ಅಂತ ಒಂದು ಮನಸ್ಸಿಗೆ ಬರೋದು ನನಗೆ. ರಶ್ ಜನ ಇದೆ, ಮತ್ತೊಬ್ಬನು ಓಡ್ ಬರ್ತಾನೆ, ಅವನನ್ನ ಒಳಗಡೆ ಅವನು ಯಾರೋ ಒಬ್ಬನು ಕೈ ಕೊಟ್ಟು ಎಳ್ಕೊಂಡ್ಬಿಟ್ಟು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆ ತರ ಆ ಬಾಂಬೆ ಸಿಟಿ ಒಬ್ಬ ಸ್ಟ್ರಗ್ಲರ್ ಅನ್ನ ಹಾಗೆ ಹಿಡಿದು ಒಳಗೆ ಆ ಇಮೇಜ್ ನನ್ನನ್ನು ಯಾವತ್ತೂ ಡ್ರೈವ್ ಮಾಡ್ತಾ ಇರುತ್ತೆ. ಅಂದ್ರೆ ಕಲೆ ಕೂಡ, ಒಂದು ಥಿಯೇಟರ್ ಬೆಳೆಯೋದು, ಸಂಗೀತ ಬೆಳೆಯೋದು, ಅದು ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ದಾಗ ಮಾತ್ರ. ನೀವಲ್ಲಿ ಎಂಟರ್ದಾಗ ಯಾವ ಏಜ್ ಅಲ್ಲಿ ಎಂಟರ್ ಆಗಿ ಸರ್ ಬಾಂಬೆನ? ಯು ವೆರಿ ಯಂಗ್. 21 ಅಂತ. 21. ಓಕೆ, 21 ವರ್ಷದ ಜಯಂತ್ ಕಾಯ್ಕಿಣಿ ಅವರು ಮುಂಬೈಯಲ್ಲಿ ಹೇಗಿದ್ರು ಅದರ ಬಗ್ಗೆ ನೆನಪಿಸ್ಕೊಳ್ತಾರೆ ನಿಮ್ಮ ಗೆಳೆಯರು, ಕೇಳಿ. ಜಯಂತ್ ಕಾಯ್ಕಿಣಿ ಅವರು ಇದ್ದಲ್ಲಿ ಎಲ್ಲ ಹುಡುಗಿಯರು ಮುಚ್ಚಿ ಬಿಡ್ತಾ ಇದ್ರು. ಒಮ್ಮೆ ಹೀಗಾಯ್ತು ಅಂದರೆ ಧಾರವಾಡದಲ್ಲಿ ಸಾಹಿತ್ಯ ಸಂಭ್ರಮ ಅಂತ ನಡೀತಾ ಇತ್ತು. ಅಲ್ಲಿ ಜಯಂತ ಕಾಯ್ಕಿಣಿಯವರು ಇದ್ದರು, ನಾನು ಇದ್ದೆ. ಜಯಂತ ಕಾಯ್ಕಿಣಿಯವರ ಬಳಿಗೆ ಸಿಕ್ಕಾಪಟ್ಟೆ ಹುಡುಗಿಯರು ಆಟೋಗ್ರಾಫ್ ತಗೊಳ್ಳಿಗೆ. ನನ್ನ ಹತ್ರ ಯಾರೂ ಬರಲಿಲ್ಲ. ನನಗೆ ತುಂಬ ಅಸೂಯೆ ಆಯಿತು. ಈ ಮನುಷ್ಯನಿಗೆ ಇಷ್ಟು ಹುಡುಗಿಯರು ಯಾಕೆ ಬರ್ತಾರೆ, ನನ್ನ ಹತ್ರ ಯಾರೂ ಬರೋದಿಲ್ಲ ಅಂಥೇಳಿ. ಇದು ತಮಾಷೆಗಳಿದೆ. ಆದರೂ ಜಯಂತ ಕಾಯ್ಕಿಣಿಯವರು ಇಡೀ ನಾಡಿನಲ್ಲಿ ಎಲ್ಲರಿಗೂ ಮೆಚ್ಚುಗೆ ಆಗುವಂಥ ಕವಿ. ಮುಂಬೈದ್ದು ನಮ್ಮ ಜೋಡಿ ಮೊದಲಕ್ಕೆ ಭೇಟಿಯಾಗಿದ್ದು ಎಲ್ಲೋ ಡೊಂಬಿವಿಲಿನೋ ಎಲ್ಲೋ. ನಾನು ಹಿಂಗೆ ಕೇಳ್ಕೊತ ಹೋಗಿದ್ದೆ ರಾತ್ರಿ 11 ಗಂಟೆಗೆ. ಇಲ್ಲಿ ಕನ್ನಡದವ್ರು ಯಾರು ಇರ್ತಾರೆ ಅನ್ನೋ ಕಡೆಗೆ ಯಾರಿಗೂ ಕೇಳಿದ್ದಾನೆ. ಇಲ್ಲಿ ಜಯಂತ್ ಕಾಯ್ಕಿಣಿ ಅಂತ ಯಾರು ಪದ್ಯ ಬರೀತಾರೆ, ಅವ್ರು ಇರ್ತಾರೆ ಅಂತ. ದಟ್ಸ್ ಹೌ ಐ ಮೆಟ್ ಯು ಫಾರ್ ದ ಫಸ್ಟ್ ಟೈಮ್. ನಾಸ್ಟಾಲ್ಜಿಯಾ ಇಸ್ ಅಮೇಜಿಂಗ್. ಒಂದು ಕಾಲದಲ್ಲಿ ಮುಕುಂದ್ ಜೋಶಿ, ಕುಮಾರ ಜೋಶಿ ಹಾಗೂ ಶರತ್ ಕಲ್ಕೋಡಿಯವರ ಜೊತೆಗೆ ನೀವು ಓಡಾಡ್ತಾ ಇದ್ರಿ ಸಾಹಿತ್ಯ ಸಭೆಗಳಲ್ಲಿ. ಅಲ್ಲಿ ಇದೆಯಲ್ಲ, ಒಂದ್ಸರ್ತಿ ಹೇಳಿದ್ರು, ಮೂಲದಲ್ಲಿ ಇದೊಂದೊಂದು ಮನೆ ಇದೆಯಪ್ಪ, ಹೋಗಿ ಕನ್ನ ಹಾಕು ಅಂತೇಳಿ. ಕೀನೂ ಕೊಟ್ಟರು, ಹೋದೆವು, ಕೀ ಹಾಕಿದೆವು, ಗುದ್ದಿದೆವು, ಏನು ಮಾಡಿದ್ರು ಓಪನ್ ಆಗ್ತಾ ಇಲ್ಲ. ಕಡೆಗೆ ನನ್ನ ಬಮ್ಮಿಂದ ಹೊಡೆದಾಗ್ಲೇ ಓಪನ್ ಆಯ್ತು. ಹತ್ತಿರದ ಮನೆಯವರು ಯಾರು ಯಾಕೆ ಬರ್ತಾ ಇಲ್ಲ ಅಂತೇಳಿ. ಕವಿ ಮನೆಯೊಳಗೆ ಏನಿದೆ, ನಮ್ಗೆ ಒಳಗೆ ಹೋದಾಗ ಸಿಕ್ಕಿದ್ದು ಅಷ್ಟು ಪುಸ್ತಕ ಮಾತ್ರ, ಮತ್ತೇನೂ ಇಲ್ಲ. ಆ ಪುಸ್ತಕದಲ್ಲಿ 1-2 ಪುಸ್ತಕ ಕದ್ಕೊಂಡು ಮನೆಗೆ ಬಂದೆ. ನೀವು ನನಗಾಗಿ ಒಂದು ನಾಟಕವನ್ನು ಬರೆದ್ರಿ, ಯಾವ ನದಿ ಯಾವ ಪಾತ್ರ ಅಂತ. ನಮ್ಮದೇ ಕರ್ನಾಟಕ ಸಂಘದ ಒಂದು ಟೀಮ್ ಇತ್ತು. ಅದರ ಮೂಲಕ ನಾವು ಕನ್ನಡ ಕಲಾ ಕೇಂದ್ರಕ್ಕೆ ಆ ನಾಟಕವನ್ನು ಅಭಿನಯಿಸಿದೆವು. ಮುಂಬೈ ಕನ್ನಡಿಗರಂತೂ ನಿಮ್ಮ ಸಾಹಿತ್ಯದ ಬಗ್ಗೆ ತುಂಬ ಪ್ರೀತಿ ಉಳ್ಳವರು. ನೀವೆಲ್ಲರನ್ನು ಪ್ರೀತಿಯಿಂದ, ಸ್ನೇಹದಿಂದ ಮಾತಾಡಿಸ್ತಿದ್ರಿ. ಅವರಿಗೆ ಒಳ್ಳೆ ಒಳನೋಟಗಳನ್ನು ಕೊಡ್ತಾ ಇದ್ರಿ, ಒಳ್ಳೆ ಸಲಹೆಗಳನ್ನು ಕೊಡ್ತಾ ಇದ್ರಿ, ಸಾಹಿತ್ಯದ ಬಗ್ಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರಿ. ಹಾಗಾಗಿ ನಿಮ್ಮನ್ನು ನಾವು ಯಾವಾಗಲೂ ಒಂದು ರೀತಿಯಲ್ಲಿ ಕಳ್ಕೊಳ್ಳುತ್ತಿದ್ದೇವೆಂಬ ಒಂದು ಅನುಭವ ನಮಗಾಗ್ತಾ ಇದೆ. ನಿಮ್ಮ ಸಾಹಿತ್ಯದ ಬದುಕು, ನಿಮ್ಮ ಚಿತ್ರರಂಗದ ಬದುಕು ಜೊತೆ ಜೊತೆಯಾಗಿ ಸಾಗಿದರೂ ನಿಮ್ಮ ಸಾಹಿತ್ಯ ಕೃಷಿಗಳೇ ವಿಜೃಂಭಿಸಲಿ ಎನ್ನುವುದು ನಮ್ಮ ಮುಂಬೈ ಕನ್ನಡಿಗರ ಶುಭ ಹಾರೈಕೆ.